ನಮಸ್ಕಾರ. ಇವತ್ತು ನಾವೆಲ್ಲರೂ ಚಿಕ್ಕಂದಿನಿಂದ ಕೇಳ್ಕೊಂಡು ಬಂದಿರೋ ಒಂದು ಕಥೆಯ ಬಗ್ಗೆ ಮಾತಾಡೋಣ. ಬಾಯಾರಿದ ಕಾಗೆಯ ಕಥೆ. ಆದ್ರೆ ಇದನ್ನ ಕೇವಲ ಒಂದು ನೀತಿ ಕಥೆ ಅಂತ ಅಷ್ಟೇ ನೋಡೋದು ಬೇಡ. ಬದಲಿಗೆ ಕ್ರಿಯೇಟಿವ್ ಆಗಿ ಪ್ರಾಬ್ಲಮ್ಗಳನ್ನ ಹೇಗೆ ಸಾಲ್ವ್ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಅದ್ಭುತ ಪಾಠ ಅಂತ ತಿಳ್ಕೊಳ್ಳೋಣ. ಹಾಗಾದ್ರೆ ಈ ಒಂದು ಪುಟ್ಟ ಹಳೆಯ ಕಥೆ ಇವತ್ತಿನ ನಮ್ಮ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ಗೆ ಹೇಗೆ ಉತ್ತರ ಕೊಡಬಲ್ಲದು? ಇದ್ರಲ್ಲಿರೋ ಸಾರ್ವತ್ರಿಕ ಪಾಠಗಳು ಯಾವುವು? ಬನ್ನಿ ಒಂದೊಂದಾಗಿ ಬಿಡಿಸಿ ನೋಡೋಣ. ಸರಿ, ಕಥೆ ಎಲ್ಲಿಂದ ಶುರುವಾಗುತ್ತೆ ಅಂದ್ರೆ ಒಂದು ತುಂಬಾ ಸೀರಿಯಸ್ ಆದ ಸನ್ನಿವೇಶದಿಂದ. ಒಂದು ಕಾಗೆ, ಅದಕ್ಕೆ ವಿಪರೀತ ಬಾಯಾರಿಕೆ ಆಗಿದೆ. ಇದು ಸುಮ್ಮನೆ ದಾಹ ಅಲ್ಲ, ಇದು ಅದರ ಬದುಕಿನ ಪ್ರಶ್ನೆ ಆಗಿತ್ತು. ಅಂದ್ರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿತ್ತು ನೋಡಿ. ಅದು ನೀರಿಲ್ದಿ ಸಾಯೋ ಹಂತಕ್ಕೆ ತಲುಪಿಬಿಟ್ಟಿತು. ಇದು ಕೇವಲ ಒಂದು ಸಣ್ಣ ಸಮಸ್ಯೆಯಾಗಿರಲಿಲ್ಲ, ಅಕ್ಷರಶಃ ಜೀವನ್ಮರಣದ ಹೋರಾಟವೇ ಆಗಿತ್ತು. ಇಂಥ ಒಂದು ಹತಾಶೆಯ ಸ್ಥಿತಿಯಲ್ಲಿದ್ದಾಗ ಅದಕ್ಕೆ ದೂರದಲ್ಲಿ ಒಂದು ಹೂಜಿ ಕಾಣಿಸ್ತೆ. ಒಂದು ಕ್ಷಣಕ್ಕೆ ಜೀವ ಬಂದಾಗತ್ತೆ. ಆದರೆ ಆ ಖುಷಿ ಹೆಚ್ಚೊತ್ತಿರೋದಿಲ್ಲ, ಯಾಕಂದ್ರೆ ಅದು ಇನ್ನೊಂದು ದೊಡ್ಡ ಚಾಲೆಂಜ್ ಆಗಿ ಬದಲಾಗತ್ತೆ. ಕೊನೆಗೂ ಒಂದು ನೀರಿನ ಮೂಲ ಕಂಡಾಗ ಅದಕ್ಕೆಷ್ಟು ಖುಷಿಯಾಗಿರ್ಬೇಡ ಅಲ್ವಾ? ಸಿಕ್ಕೇ ಬಿಡ್ತು ನೀರು, ಬಚಾವಾದೆ ಅನ್ಕೊಂಡು ದೊಡ್ಡ ನಿರೀಕ್ಷೆಯಿಂದ ಅದರ ಹತ್ರ ಆರಿ ಹೋಗುತ್ತೆ. ಆದ್ರೆ ಸಮಸ್ಯೆ ಇಲ್ಲೇ ಶುರುವಾಗೋದು. ಗುರಿ ಕಣ್ಮುಂದೇ ಇದೆ, ನೀರು. ಆದ್ರೆ ಅಡಚಣೆ ಏನು? ನೀರು ತೀರಾ ಕೆಳಗಿದೆ, ಅದ್ರ ಕೊಕ್ಕಿಗೆ ಎಟ್ಕೋದೇ ಇಲ್ಲ. ಯೋಚನೆ ಮಾಡಿ, ಪರಿಹಾರ ಕಣ್ಣು ಮುಂದೆ ಇದ್ದು ಅದನ್ನ ಬಳಸ್ಕೊಳ್ಳಕ್ ಆಗದಿದ್ರೆ ಎಷ್ಟು ಫ್ರಸ್ಟ್ರೇಟಿಂಗ್ ಆಗಿರುತ್ತೆ ಅಲ್ವಾ? ಸರಿ, ಈಗ ಕಾಗೆ ಏನ್ಮಾಡುತ್ತೆ? ಸಹಜವಾಗಿ ಮೊದಲು ತನ್ನ ಶಕ್ತಿಯನ್ನೇ ನಂಬ್ಕೊಳ್ಳುತ್ತೆ. ಹೂಜಿಯನ್ನ ಒಡೆದು ಹಾಕೋಕೆ ಟ್ರೈ ಮಾಡುತ್ತೆ, ಆಮೇಲೆ ಅದನ್ನ ಉರುಳಿಸಿ ನೀರು ಕುಡಿಯೋಣ ಅಂತ ಪ್ರಯತ್ನಿಸುತ್ತೆ. ಆದ್ರೆ ಈ ಎರಡೂ ಐಡಿಯಾಗಳು ವರ್ಕ್ ಆಗಲ್ಲ. ಎಷ್ಟೇ ಪ್ರಯತ್ನ ಪಟ್ರೂ ಮತ್ತೆ ಮತ್ತೆ ಟ್ರೈ ಮಾಡಿದ್ರೂ ಅದರಿಂದ ಹೂಜಿಯನ್ನ ಅಲುಗಾಡಿಸೋಕೂ ಆಗ್ಲಿಲ್ಲ. ಇಲ್ಲಿ ಒಂದು ವಿಷಯ ಸ್ಪಷ್ಟವಾಯಿತು: ಕೇವಲ ದೈಹಿಕ ಬಲದಿಂದ ಈ ಸಮಸ್ಯೆಯನ್ನ ಬಗೆಹರಿಸೋಕೆ ಸಾಧ್ಯನೇ ಇಲ್ಲ ಅಂತ. ಈ ಸೋಲೆ ಕಾಗೆ ಬೇರೆ ರೀತಿ ಯೋಚನೆ ಮಾಡೋ ಹಾಗೆ ಮಾಡಿತ್ತು. ಇದೇ ನೋಡಿ ಕಥೆಯ ಟರ್ನಿಂಗ್ ಪಾಯಿಂಟ್. ತನ್ನ ಬಲದ ಪ್ರಯೋಗ ವಿಫಲವಾದಾಗ ಕಾಗೆ ತನ್ನ ಸ್ಟ್ರಾಟಜಿಯನ್ನೇ ಬದಲಾಯಿಸುತ್ತೆ. ಫೋರ್ಸ್ ಬಿಟ್ಟು ಇಂಟೆಲೆಕ್ಟ್ ಕಡೆಗೆ, ಅಂದ್ರೆ ಬುದ್ಧಿವಂತಿಕೆಯ ಕಡೆಗೆ ಹೊರಡುತ್ತೆ. ಆಗ ಅದೇನ್ ಮಾಡುತ್ತೆ ಗೊತ್ತಾ? ಸುಮ್ಮನೆ ಒಂದ್ಕ್ಷಣ ನಿಂತು ಸುತ್ತಮುತ್ತ ನೋಡುತ್ತೆ. ಆತುರ ಪಡೋದನ್ನ ಬಿಟ್ಟು ಪರಿಸ್ಥಿತಿಯನ್ನ ಅಬ್ಸರ್ವ್ ಮಾಡಕ್ ಶುರು ಮಾಡುತ್ತೆ. ಇದೇ ನೋಡಿ ಕ್ರಿಟಿಕಲ್ ಥಿಂಕಿಂಗ್ನ ಮೊದಲ ಹೆಜ್ಜೆ. ಹೀಗೆ ನೋಡ್ತಿದ್ದಾಗ ಅದಕ್ಕೆ ಹತ್ತಿರದಲ್ಲೇ ಬಿದ್ದಿದ್ದ ಕೆಲವು ಸಣ್ಣ ಸಣ್ಣ ಕಲ್ಲುಗಳು ಕಾಣಿಸುತ್ತೆ. ನೋಡಿ, ಎಷ್ಟು ಸರಳವಾದ ವಸ್ತು, ಆದ್ರೆ ಇದೇ ಸಣ್ಣ ಕಲ್ಲುಗಳೇ ಆ ಇಡೀ ಸಮಸ್ಯೆಯ ಪರಿಹಾರದ ಕೀ ಆಗುತ್ತೆ. ಕೆಲವೊಮ್ಮೆ ಉತ್ತರ ನಮ್ಮ ಕಣ್ಣುಮುಂಡೇ ಇರುತ್ತೆ, ನಾವು ಅದನ್ನ ಸರಿಯಾಗಿ ಗಮನಿಸಬೇಕು ಅಷ್ಟೇ. ಈಗ ಕಾಗೆ ಕಂಡುಕೊಂಡ ಸೊಲ್ಯೂಷನ್ ಇದೆಯಲ್ಲ, ಅದು ನಿಜಕ್ಕೂ ಅದ್ಭುತ. ಅದು ಯಾವುದೋ ಲಕ್ನಿಂದ ಸಿಕ್ಕಿದ್ದಲ್ಲ, ಬದಲಿಗೆ ಶುದ್ಧ ಬುದ್ಧಿವಂತಿಕೆಯಿಂದ ಹುಟ್ಟಿದ ಒಂದು ಚತುರ ಐಡಿಯಾ. ಆ ಪ್ರೋಸೆಸ್ ಎಷ್ಟು ಸಿಂಪಲ್ ಮತ್ತು ಎಫೆಕ್ಟಿವ್ ಆಗಿದೆ ನೋಡಿ. ಒಂದೊಂದೇ ಕಲ್ಲನ್ನ ತನ್ನ ಕೊಕ್ಕಲಿ ಎತ್ಕೊಳ್ಳುತ್ತೆ, ಅದನ್ನ ನಿಧಾನವಾಗಿ ಹೂಜಿಯೊಳಗೆ ಹಾಕತ್ತೆ. ನೀರು ಮೇಲಕ್ಕೆ ಬರುವವರೆಗೂ ಇದನ್ನೇ ರಿಪೀಟ್ ಮಾಡ್ತಾ ಇರುತ್ತೆ. ಇಲ್ಲಿ ನಾವು ಕಲಿಬೇಕಾಗಿರೋದೇನು? ಒಂದೊಂದೇ ಸಣ್ಣ ಹೆಜ್ಜೆ, ಒಂದೊಂದು ಸಣ್ಣ ಪ್ರಯತ್ನ ಒಟ್ಟಾಗಿ ಸೇರಿ ಒಂದು ದೊಡ್ಡ ರಿಸಲ್ಟ್ ಕೊಡತ್ತೆ ಅನ್ನೋದನ್ನ ಇದು ತೋರಿಸುತ್ತೆ. ಇಲ್ಲಿ ನೋಡಿ, ಕಾಗೆ ಹಾಕಿದ ಒಂದೊಂದು ಕಲ್ಲಿನಿಂದ ಏನಾಯ್ತು ಅಂತ. ಆರಂಭದಲ್ಲಿ ತಳದಲ್ಲಿದ್ದ ನೀರಿನ ಮಟ್ಟ ಕಲ್ಲುಗಳು ತುಂಬಿದ ಹಾಗೆಲ್ಲ ನಿಧಾನವಾಗಿ ಮೇಲಕ್ಕೆ ಮೇಲಕ್ಕೆ ಬರ್ತಾ ಹೋಯಿತು. ಸಣ್ಣ ಸಣ್ಣ ಪ್ರಯತ್ನಗಳು ಒಟ್ಟಾದಾಗ ಎಷ್ಟು ದೊಡ್ಡ ಪರಿಣಾಮ ಬೀರಬಲ್ಲವೋ ಅನ್ನೋದಕ್ಕೆ ಇದು ಪರ್ಫೆಕ್ಟ್ ಉದಾಹರಣೆ. ಕೊನೆಗೂ ಕಾಗೆಯ ಆಲೋಚನೆ, ಅದರ ತಾಳ್ಮೆ, ಅದರ ಪರಿಶ್ರಮ ಎಲ್ಲದಕ್ಕೂ ತಕ್ಕ ಫಲ ಸಿಕ್ಕೇ ಬಿಡ್ತು. ಅದು ಮನಸ್ಸಿಗೆ ತೃಪ್ತಿಯಾಗುವಷ್ಟು ನೀರು ಕುಡಿದು ಖುಷಿಯಿಂದ ಅಲ್ಲಿಂದ ಹಾರಿಹೋಯ್ತು. ಸರಿ, ಕಥೆ ಮುಗಿಯಿತು. ಆದ್ರೆ ನಮ್ಮ ವಿಶ್ಲೇಷಣೆ ಇಲ್ಲಿಂದ ಶುರುವಾಗತ್ತೆ. ಯಾಕೆ ಈ ಒಂದು ಸಿಂಪಲ್ ಕಥೆ ಇವತ್ತಿಗೂ ಸಾವಿರಾರು ವರ್ಷಗಳಾದ ಮೇಲೂ ಪ್ರಸ್ತುತವಾಗಿದೆ? ಇಂದಿನ ನಮ್ಮ ಲೈಫ್ಗೆ ಇದರಿಂದ ಕಲಿಬೇಕಾದ ಪಾಠಗಳೇನು? ಈ ಕಥೆಯ ಅತಿ ಪ್ರಸಿದ್ಧವಾದ ನೀತಿಯೆಂದ್ರೆ ಮನಸ್ಸಿದ್ರೆ ಮಾರ್ಗ ಉಂಟು. ಇದು ಕೇವಲ ಒಂದು ಗಾದೆ ಮಾತಲ್ಲ, ಬದಲಾಗಿ ಇದೊಂದು ಶಕ್ತಿಯುತವಾದ ಜೀವನ ತತ್ವ. ನಿಜವಾಗಿಯೂ ಏನನ್ನಾದರೂ ಸಾಧಿಸಬೇಕು ಎಂಬ ಇಚ್ಛಾಶಕ್ತಿ ಇದ್ರೆ ಅದಕ್ಕೆ ದಾರಿ ಇದ್ದೇ ಇರುತ್ತೆ. ಈ ಕಥೆಯಿಂದ ನಾವು ಕಲಿಯಬಹುದಾದ ಕೆಲವು ಪ್ರಮುಖ ತತ್ವಗಳನ್ನು ನೋಡೋಣ. ಮೊದಲನೆಯದಾಗಿ, ದೈಹಿಕ ಶಕ್ತಿಗಿಂತ ಬುದ್ಧಿವಂತಿಕೆ ಎಷ್ಟು ಶ್ರೇಷ್ಠ ಅನ್ನೋದು. ಎರಡನೇದು, ಸುತ್ತಮುತ್ತಲಿನ ಪರಿಸರವನ್ನು ಸೂಕ್ಷ್ಮವಾಗಿ ಗಮನಿಸುವುದರ ಮಹತ್ವ. ಮೂರನೇದು, ಸಣ್ಣದಾಗಿದ್ರೂ ಸರಿ ನಿರಂತರವಾಗಿ ಮಾಡುವ ಕ್ರಿಯೆಗಳಲ್ಲಿರುವ ಅಗಾಧ ಶಕ್ತಿ. ಮತ್ತು ಕೊನೆಯದಾಗಿ, ಆರಂಭದಲ್ಲಿ ಸೋತ್ರೂ ಪ್ರಯತ್ನವನ್ನು ಬಿಡಬಾರದು ಅನ್ನೋದು. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯನ್ನ
ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಬಾಯಾರಿದ ಕಾಗೆ ತನ್ನ ಸಮಸ್ಯೆಗೆ ಸಣ್ಣ ಕಲ್ಲುಗಳ ರೂಪದಲ್ಲಿ ಒಂದು ಸರಳ ಪರಿಹಾರವನ್ನ ಕಂಡುಕೊಳ್ತು, ಅಲ್ವಾ? ಹಾಗೆಯೇ ನಮ್ಮ ಇವತ್ತಿನ ದಿನದ ಸಂಕೀರ್ಣ ಸಮಸ್ಯೆಗಳಿಗೆ, ಅದು ವೈಯಕ್ತಿಕವಾಗಿರ್ಬೋದು ಅಥವಾ ಸಾಮಾಜಿಕವಾಗಿರ್ಬೋದು, ನಮ್ಮ ಕಣ್ಣು ಮುಂದೆ ಇರುವ ಯಾವ ಸರಳ ಸಾಧನಗಳು ಅಥವಾ ಪರಿಹಾರಗಳನ್ನು ನಾವು ಬಳಸ್ಕೊಳ್ಬೋದು? ಇದರ ಬಗ್ಗೆ ಖಂಡಿತ ಯೋಚಿಸಿ.